ಗ್ರಾಮೀಣ ಕ್ರೀಡೆ ಕಬಡ್ಡಿ ಯುವ ಶಕ್ತಿ ಗೆಳೆಯರ ಬಳಗ ಪಾಂಡವಪುರ ವತಿಯಿಂದ ಆಯೋಜಿಸಿದ್ದ 60 ಕೆಜಿ ಒಳಗಿನ ಹೊನಲು ಬೆಳಕಿನ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಆತಿಥೇಯ ಯುವಶಕ್ತಿ ಎ ತಂಡವು ಪ್ರಥಮ ಸ್ಥಾನ ಗಳಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಪಟ್ಟಣದ ಕೃಷ್ಣನಗರ 3ನೇ ಹಂತದಲ್ಲಿ ಅರಣ್ಯ ಇಲಾಖೆ ಬಳಿ ನಡೆದ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಆತಿಥೇಯ ತಂಡಗಳಾದ ಯುವಶಕ್ತಿ ಎ ಹಾಗೂ ಯುವಶಕ್ತಿ ಬಿ ತಂಡಗಳ ನಡುವೆ ನಡೆದ ಸೆಣಸಾಟದಲ್ಲಿ ಯುವಶಕ್ತಿ ಎ ತಂಡ ಗೆಲುವಿನ ನಗೆ ಬೀರಿತು. ಉಳಿದಂತೆ ಯುವಶಕ್ತಿ ಬಿ ತಂಡ ತೃತೀಯ, ಕೊಡಗು ತಂಡ ತೃತೀಯ ಹಾಗೂ ಪಾಂಡವಪುರ ತಾಲೂಕಿನ ದೊಡ್ಡಬೇಡರಹಳ್ಳಿ ತಂಡ 4ನೇ ಸ್ಥಾನವನ್ನು ಪಡೆದುಕೊಂಡಿತು. ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಎಚ್.ಸಿ. ಮಹೇಶ್ ಅವರು ಗೆದ್ದ ತಂಡಗಳಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಪಟೇಲ್ ಎಚ್.ಸಿ. ಕೃಷ್ಣೇಗೌಡ, ಪುರಸಭೆ ಸದಸ್ಯ ಶಿವಕುಮಾರ್, ಮುಖಂಡರಾದ ಆರ್ವಳ್ಳಿ ಯೋಗೇಶ್, ಪವನ್, ಉಮೇಶ್, ಗುತ್ತಿಗೆದಾರ ರಾಜೇಶ್, ಯುವಶಕ್ತಿ ಬಳಗ ವೆಂಕಟೇಶ್, ವಿನೋದ್, ಕರಿಯಾ, ಅಭಿ, ರವಿ, ಪುನಿ, ಹಾರ್ವಳ್ಳಿ ರಾಮು ಸೇರಿದಂತೆ ಇತರರಿದ್ದರು. ಕಬಡ್ಡಿ ಪಂದ್ಯಾವಳಿಯಲ್ಲಿ ರಾಮನಗರ, ಚುಂಚನಗಿರಿ, ಬಿಡದಿ, ಹಂಪಾಪುರ, ಬೆಂಗಳೂರು, ಚಿಕ್ಕಮಗಳೂರು, ಕೊಡಗು, ಪಾಂಡವಪುರ, ಬೇವಿನಕೊಪ್ಪೆ, ದೊಡ್ಡಬೇಡರಹಳ್ಳಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ತಂಡಗಳು ಭಾಗವಹಿಸಿದ್ದವು. ಮೂರನೇ ಸುತ್ತಿನ ಮೊದಲನೆಯ ಪಂದ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಬಡ್ಡಿ ಬಾಯ್ಸ್ ವರ್ಸಸ್ ಕೊಡಗು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಬಡ್ಡಿ ಬಾಯ್ಸ್ ವರ್ಸಸ್ ಕೊಡಗು. ಆಟಗಾರರು ದಯಮಾಡಿ ಬೇಗ ಸಿದ್ಧತೆಯಾಗಿ ಈ ಪಂದ್ಯ ಮುಗಿದ ನಂತರ ಸಮಯವನ್ನು ವ್ಯರ್ಥ ಮಾಡದೆ ಪ್ರೇಕ್ಷಕರ ಮನಗೆಲ್ಲುವಂತ ಕೆಲಸವನ್ನು ಮಾಡಿ. ಅತ್ಯುತ್ತಮ ಹಿಡಿತ ಚುಂಚನಗಿರಿಯ ತಂಡದಿಂದ ಸಮಬಲದ ಹೋರಾಟ. ಒಂದು ಬಹುಮಾನ ಸ್ಟ್ಯಾನಿ ವೆಂಕಿ ಅವ್ರು ಹೇಳ್ತಾ ಇದ್ದಾರೆ ಸ್ಟ್ಯಾನಿಗೆ ಹೇಳಿದ್ರೆ ನಮ್ ಜೋಬ್ ಖಾಲಿ ಆಗುತ್ತೆ ಅಂತ. ಹಾಗಾಗಿ ಅಭಿ ಅವ್ರಿಗೆ ತಂಡಕ್ಕೆ 1 ಅಂಕ ಮಾಡ್ತಾರೆ. ಅತ್ಯುತ್ತಮ ಸ್ಟ್ಯಾನಿ ಯುವಶಕ್ತಿ ತಂಡ. ಮತ್ತೊಂದು ಅಂಕ ಬೋನಸ್ ಬಿ ತಂಡಕ್ಕೆ 10-2. ಇನ್ನೇನು ಈ ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯಾವಳಿ ಮುಗಿಯುತ್ತಿದೆ. ದಯಮಾಡಿ ಪ್ರೇಕ್ಷಕರು ಹಾಗೂ ನನ್ನ ಈ ಪಂದ್ಯಾವಳಿಗೆ ನಿನ್ನೆಯಿಂದ ಅಚ್ಚುಕಟ್ಟಾಗಿ ಪಂದ್ಯಾವಳಿಯನ್ನು ನಡೆಸಿಕೊಟ್ಟಂತ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ 3 ತ್ರಿಮೂರ್ತಿಗಳು ಅಫಿಷಿಯೇಟ್ಗಳಿಗೆ ತುಂಬ ಹೃದಯದ 4 ಜನಕ್ಕೂ ಪಾಂಡವಪುರದ ಪಾಂಡವಾಸ್ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ಅಂಡ್ ಪಾಂಡವಾಸ್ ತಂಡದಿಂದ ಬ್ಯಾಟ್ ಬೆಂಡಿಂಗ್ ಕೆಲಸ ಮಾಡುವ ಮೇಸ್ತ್ರಿ ಅರುಣ್ ಅವರ ಸುಪುತ್ರ ವಿಕಾಸ್ ಎಂಬುವ ಮಧುಗಿರಿಯಲ್ಲಿ ನಡೆದಂತ ಕರ್ನಾಟಕ ಸ್ಟೇಟ್ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ಅಲ್ಲಿ ನಮ್ಮ ಪಾಂಡವಾಸ್ ತಂಡ ತುಂಬಾ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಜನಪ್ರಿಯ ಫೇವರ್ ಆಫ್ ಯುವಶಕ್ತಿ ಎ ಸೂಪರ್ ರೈಡ್ ಮಾಡಿದಲ್ಲಿ ಅವರ ಅಣ್ಣನಾದ ವೆಂಕಿ ಅವರಿಂದ 10,001 ರು ಬಹುಮಾನ, ಕೊನೆಗೆ 2 ಅಂಕ ತಂದಲ್ಲಿ 5,001 ರು ಬಹುಮಾನ ಅನೌನ್ಸ್ ಮಾಡಿದ್ದಾರೆ. ಸರ್ ಪ್ಲೀಸ್ ಸರ್. ಮತ್ತೆ ಪಾಯಿಂಟ್ ಸರ್ ಪ್ಲೀಸ್. ಆಯ್ತಣ್ಣ
ಕಷ್ಟ ಸುಖ ಎಲ್ಲ ನಿಂತೋಯ್ತಣ್ಣ, ಇನ್ನೊಂದೇ ನಿಮಿಷ. ಏಳು 13 ಫೇವರ್ ಆಫ್ ಯುವಶಕ್ತಿ ಎ ತಂಡ. ಪಂದ್ಯ ಮುಕ್ತಾಯವಾಗಿದೆ. ಈ ಪಂದ್ಯದ ಪ್ರಥಮ ಬಹುಮಾನ ಯುವಶಕ್ತಿ ಎ ತಂಡಕ್ಕೆ, ದ್ವಿತೀಯ ಬಹುಮಾನ ಯುವಶಕ್ತಿ ಬಿ ತಂಡಕ್ಕೆ, ತೃತೀಯ ಬಹುಮಾನ ಸೂಪರ್ ರೈಡ್ ಮಾಡಿದಲ್ಲಿ 10,001 ರೂಪಾಯಿ ಬಹುಮಾನ ಅವರ ಅಣ್ಣ ರಂಗಿ ಅವರ ಕಡೆಯಿಂದ. ಸರಿ, ಉತ್ತಮ ಆಟಗಾರ, ಅದ್ಭುತ ಆಟಗಾರ ಅವರ ಕಡೆಯಿಂದ ತಂಡಕ್ಕೆ ಆಸರೆ. ಮತ್ತೊಂದು ದಯಮಾಡಿ ಸರ್, ಅತಿಥೇಯ ತಂಡ ಯುವಶಕ್ತಿ ಎ ತಂಡ ರೆಡಿ ಆಗ್ಬೇಕು ಪ್ಲೀಸ್. ಫೈನಲ್ ಮ್ಯಾಚ್ಗೆ ಸರ್, ಗೆದ್ದಂತ ತಂಡ ಇಲ್ಲೇ ಅಂಕಣದಲ್ಲಿ ಇರ್ತಾರೆ ಸರ್. ದಯಮಾಡಿ ಎ ತಂಡ ವಿನಯ್ ಕ್ಯಾಪ್ಟನ್ ರೆಡಿ ಆಗ್ಬೇಕು. ಕೃಷ್ಣಣ್ಣನವರು ಎರಡನೇ ಬಹುಮಾನ ವಿತರಣೆ ಮಾಡಬೇಕು ಸರ್, ಪ್ಲೀಸ್ ಸರ್. ಎರಡನೇ ಬಹುಮಾನ ಯುವಶಕ್ತಿ. ಧನ್ಯವಾದಗಳು. ಈ ಶುಭ ಸಂಜೆಗೆ ಎಲ್ಲರಿಗೂ ಧನ್ಯವಾದಗಳು. ನಾವು ಮಾತಾಡಿದಲ್ಲಿ ಏನಾರು ಕೊಂಚ ತಪ್ಪು ಕಂಡರೆ ದಯಮಾಡಿ ಕ್ಷಮೆ ಇರಲಿ ಅಂತ ಮೊದಲನೇ ಬಹುಮಾನ ವಿತರಣೆ ಮಾಡಬೇಕು ಯುವಶಕ್ತಿ ಎ ತಂಡಕ್ಕೆ. ಮೊದಲನೇ ಬಹುಮಾನ ಯುವಶಕ್ತಿ ಎ ತಂಡ. ಈ ಬಹುಮಾನವನ್ನು ವಿತರಣರು ನಮ್ಮ ಜನಪ್ರಿಯ ನಾಯಕರು ಮಹೇಶ್ ಅವರಿಗೆ ಈ ಯುವಶಕ್ತಿ ತಂಡದಿಂದ ಹೃದಯಪೂರ್ವಕವಾದ ವಂದನೆಗಳು. ದಯಮಾಡಿ ರೇಷಾ